ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1.5 kg ಮೀನನ್ನು ತೊಗೊಂಡಿನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದಕ್ಕೆ ಉಪ್ಪು ಮತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ ಮೀನಿಗೆ. ಈ ಒಂದು ಹಿಟ್ಟು ಹಾಕಿ ನೋಡಿರಿ, ಇದು ಒಂದು ಮೀನು ಚೆನ್ನಾಗಿ ನಾವು ಈ ಥರ ತೊಳೆದ್ರೆ ನಮಗೆ ಸ್ವಲ್ಪ ಇದು ಮೀನ್ದು ಸ್ಮೆಲ್ ಬರ್ತದೆ ನೋಡಿರಿ, ಅದು ಕಡಿಮೆ ಇರುತ್ತೆ. ಮತ್ತು ಈ ಥರ ತೊಳೆದ್ರೆ ನೋಡಿರಿ ಮೀನು ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟಾಗಿಯೂ ಇರುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿರಿ. ಯಾವುದು ಹಿಟ್ಟು ಇರ್ತದೋ ಅದು ಹಿಟ್ಟು ತೊಗೋಬೋದು, ಅಕ್ಕಿ ಹಿಟ್ಟಾದ್ರೂ ತೊಗೋಬೋದು, ಜೋಳದ ಹಿಟ್ಟಾದ್ರೂ ತೊಗೋಬೋದು. ಈ ಥರ ಒಂದು ಸ್ವಲ್ಪ ನೀರಲ್ಲಿ ಈ ಥರನೇ ಸ್ವಲ್ಪ ಹಿಟ್ಟಿನಲ್ಲಿ ಇದನ್ನು ಒಂದು 10 ನಿಮಿಷಗಳ ಕಾಲ ಇದನ್ನು ಈ ಥರ ತೊಳೆದ್ರೆ ನೋಡಿರಿ ತುಂಬ ಕ್ಲೀನಾಗಿ ನೋಡ್ಬೋದು. ಮೀನು ಚೆನ್ನಾಗಿ ತುಂಬ ಕ್ಲೀನಾಗಿ ಇರುತ್ತೆ. ಮತ್ತು ತುಂಬ ಒಂದು ಸ್ಮೆಲ್ ಇರೋದಿಲ್ಲ ನೋಡ್ರಿ, ಇದು ಒಂಥರ ಸ್ಮೆಲ್ ಇರ್ತದಲ್ಲ ಆ ಥರ ಸ್ಮೆಲ್ಲೂ ಇರೋಲ್ಲ, ತುಂಬ ಕಡಿಮೆ ಇರುತ್ತೆ. ಉಪ್ಪು ಮಾತ್ರ ಹಾಕಬೇಕು ಇದಕ್ಕೆ. ಉಪ್ಪು ಅರಿಶಿನ ಹಾಕಿದ್ರೆ ತುಂಬ ಚೆನ್ನಾಗಿ ಇದನ್ನು ಸ್ವಲ್ಪ ನೀರಿನಲ್ಲಿ ಈ ಥರನೇ ನಾವು ತೊಳ್ಕೊಬೇಕು ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನೀವೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿರಿ. ಇದನ್ನು ಇವಾಗ ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಈ ಥರನೇ ಸ್ವಲ್ಪನೇ ನೆನೆಸಿ ಇಡಣ್ರಿ. ಸ್ವಲ್ಪ ಇದು ಹಿಟ್ಟು ಮತ್ತು ಅರಿಶಿನ ಉಪ್ಪನ್ನು ಹಾಕಿದೆ ನೋಡಿರಿ, ಇದರೊಳಗೆ ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನೊಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನೆನೆಸಿದ್ದೇನೆ. ಈ ಒಂದು ಹುಣಸೆ ಹುಳಿ ನೋಡಿರಿ, ಸ್ವಲ್ಪನೇ ಇದನ್ನು ನಾನು ಹಾಗೆ ನೆನೆಸಿದ್ದೆ. ಇದನ್ನು ತೊಳೆದ್ಬಿಟ್ಟು ನಾವು ಇದನ್ನು ಹಿಂಡ್ಕೊಳ್ಳೋಣ. ಹುಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು 1.5 kg ಅಂಥೇಳಿ 1 ಲಿಂಬೆಹಣ್ಣಿನಷ್ಟು ಗಾತ್ರದಷ್ಟು ಹುಣಸೆ ಹುಳಿಯನ್ನು ಇದೊಂದು 15 ರಿಂದ 20 ನಿಮಿಷಗಳ ಕಾಲ ನಾನು ಇದನ್ನು ನೆನೆಸಿಟ್ಕೊತಿದ್ದೀನಿ ರೀ. ಟೈಮ್ ಇಲ್ಲ ಅಂದರೆ ಸ್ವಲ್ಪನೇ ಹುಣಸೆ ಹುಳಿಗೆ ಬಿಸಿನೀರು ಹಾಕಿದ್ರೆ ಬೇಗನೆ ಅದು ಬಿಟ್ಕೊಳ್ಳುತ್ತೆ ರೀ. ಇದು ಒಂದು ಟೇಸ್ಟ್ ಆದಂಥ ಒಂದು ಮೀನು ಸಾಂಬಾರು ಮಾಡೋಣ ಇವತ್ತು. ನೀವು ನೋಡ್ಬೋದು ರೀ, ಇಲ್ಲೊಂದು ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನು ಆಯಿಲನ್ನು ಅದಕ್ಕೇ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ಇವಾಗ ನಾನಿಲ್ಲೊಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ರೀ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾವು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ರೀ. ಮತ್ತು ಇದಕ್ಕೆ ನೋಡಿರಿ, 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ಳೋಣ. ಇವಾಗ ನೋಡಿರಿ, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮಲೆನಾಡು ಸೈಡು ನಾವು ಇದೇ ಥರನೇ ಮಾಡೋದ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಇದು ಫ್ರೈ ಆಗಿದೆ. ಇದು ಸ್ವಲ್ಪ ಫ್ರೈ ಆಗೋದಾಗೆ ನೋಡಿರಿ. ಇವಾಗ ಇದಕ್ಕೆ ನೋಡಿರಿ, 4-5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 3 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಇದೇ ಥರನೇ ಫ್ರೆಶ್ ಮಸಾಲ ಹಾಕಿ ಮಾಡಿದ್ರೆ ಆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಈ ಥರ ಸ್ವಲ್ಪ ಇದರೊಳಗೆ ಎಣ್ಣೆ ಒಳಗೆ ಈ ಮಸಾಲ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ನಮ್ಮದು ಮಸಾಲ ಮತ್ತು ಮೆಣಸಿನ್ಕಾಯಿ ಇದನ್ನು ಫ್ರೈ ಆಗಿದೆ ರೀ. ಇವಾಗ ಕೊನೆಯದಾಗಿ ನೋಡಿರಿ, ಇದು ಸ್ವಲ್ಪ ಬಿಸಿ ಇದ್ದಾಗೆ ಒಂದು 1/2 ಟೀ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಗಸಗಸೆಯನ್ನು ಹಾಕ್ಕೊತಿದ್ದೀನಿ ರೀ. ಇದು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೋಬೇಕು ರೀ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೋಡಿರಿ ಚೆನ್ನಾಗಿ ಇದರೊಟ್ಟಿಗೆ ನಾವು ಸ್ವಲ್ಪನೇ, ಅಂದರೆ ಸ್ಟವ್ ಆಫ್ ಮಾಡಿದ್ಮೇಲೂ ಸ್ವಲ್ಪ ಬಿಸಿ ಇರ್ತದೆ ನೋಡಿರಿ, ಅದರೊಳಗೆ ಈ ಥರನೇ ಸ್ವಲ್ಪ 1-2 ನಿಮಿಷಗಳ ಕಾಲ ಇದನ್ನು ಈ ಥರ ಬಿಟ್ಟರೆ ಸಾಕು. ಇವಾಗ ನಾವು ಅದೇ ಪಾತ್ರೆಗೆ ನೋಡಿರಿ, ಈಗ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ್ರಿ. ಇದು ಸ್ವಲ್ಪನೇ ಬಿಸಿ ಆದಾಗೆ ನೋಡಿರಿ, ನಾವು ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ಈರುಳ್ಳಿ ನಮಗೆ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಇದನ್ನು ಈರುಳ್ಳಿ ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಫ್ರೈ ಮಾಡೋಣ. ಇವಾಗ ನಮ್ಮದು ಸ್ವಲ್ಪನೇ ನೋಡಿರಿ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಇದಕ್ಕೆ ನಾನು ಸ್ವಲ್ಪನೇ ಶುಂಠಿ ಇದ್ದೀನಿ ರೀ. ಮತ್ತು ಇದಕ್ಕೆ ಸ್ವಲ್ಪನೇ 1-2 ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಗ್ರೇವಿ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಬರುತ್ತೆ ರೀ. ಇದನ್ನು ಹಾಕಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ರೀ, ನಾವು ಇದನ್ನು ಮಸಾಲ ತೆಗೆದಿಟ್ಕೊಂಡಿದ್ದೇವಲ್ಲ, ಸ್ವಲ್ಪನೇ ನಮ್ಮದಿದು ಮಸಾಲ ಸ್ವಲ್ಪ ತಣ್ಣಗಾಗಿದೆ ರೀ. ನಾವು ಈರುಳ್ಳಿಯನ್ನು ಫ್ರೈ ಮಾಡಿದ್ದೇವಲ್ಲ,
ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ತಣ್ಣಗೆ ಮಾಡ್ಕೋಬೇಕ್ರಿ. ಈಗ ನೋಡ್ಬೋದು ರೀ, ಇದು ನಮ್ಮದು ಸ್ವಲ್ಪನೇ ತಣ್ಣಗಾಗಿದೆ. ಇದೆಲ್ಲ ಮಸಾಲ ನೋಡ್ರಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಮಿಕ್ಸಿಗೆ ನಾವೆಲ್ಲ ಹಾಕ್ಕೊಂಡಿದ್ದೇವ್ರಿ. ಇವಾಗ ಇದಕ್ಕೇ ನೋಡ್ರಿ ರುಚಿಗೆ ತಕ್ಕಷ್ಟು ಅಂಥೇಳಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೇನೆ. ಈಗ ಇದಕ್ಕೇ ನೋಡ್ರಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದ್ರಿ ನಮ್ಮದು ಖಾರವನ್ನು ಈ ಥರನೇ ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ಈಗ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇವ್ರಿ. ಇದಕ್ಕೇನೆ ನೋಡ್ರಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇದನ್ನು ಈರುಳ್ಳಿಯನ್ನು ಇದರೊಳಗೆ ಫ್ರೈ ಮಾಡಬೇಕು ನೋಡ್ರಿ. ಸ್ವಲ್ಪ ನಮ್ಮದು ಪಾತ್ರೆ ಬಿಸಿ ಆಗ್ತಾ ಇದ್ದಾಗೆ ನೋಡ್ರಿ ಇಲ್ಲಿ 3 ಏಲಕ್ಕಿ, ಸ್ವಲ್ಪ ಇದು ಬೇರೆ ಡಿಫ್ರೆಂಟ್ ಥರ ಮಾಡ್ತಾ ಇರೋದು. ಸ್ವಲ್ಪನೇ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪನೇ ನೋಡ್ಬೋದ್ರಿ ಲವಂಗನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ. ಇದರೊಳಗೆ ತುಂಬ ಸೀದ್ ಹೋಗಂಗಲ್ಲ ರೀ, ಲೈಟಾಗಿ. ಈಗ ನಾವು ರುಬ್ಬಿರುವಂಥ ಮಸಾಲ ನೋಡ್ರಿ ಇದರೊಳಗೆ ನಾವು ತೆಗೆದಿಟ್ಕೊಳ್ಳೋಣ. ಇವಾಗ ನಮ್ಮದು ಸ್ವಲ್ಪನೇ ಇದು ಫ್ರೈ ಆಗ್ತಾ ಇದ್ದ ಹಾಗೆ ನೋಡ್ರಿ ಇಲ್ಲಿ ಮೀಡಿಯಮ್ ಸೈಜಿನ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡ್ಬೋದ್ರಿ ನಮ್ಮದು ಸ್ವಲ್ಪನೇ ಇದನ್ನು ನಾವು ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದ್ರಿ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ಥರ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದಾಗ ನೋಡ್ರಿ ನಾನು ಹುಣಸೆ ಹುಳಿಯನ್ನು ರಸವನ್ನು ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೇ ನೋಡ್ರಿ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಹಾಕೊಳ್ಳೋಣ. ಇವಾಗ ಇದಕ್ಕೇ ನೋಡ್ರಿ ನಾನು ಸ್ವಲ್ಪನೇ 1/4 ಚಮಚದಷ್ಟು ಅರಿಶಿಣವನ್ನು ತೊಗೊತಿದ್ದೀನಿ. ಈಗ ನಾವು ಇದು ಮಸಾಲನ ಹಾಕಿದ ನೋಡ್ರಿ ಇದಕ್ಕೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ ರೀ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಾವು ಈ ಮಿಕ್ಸಿ ಜಾರ್ ತೊಳೆದು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಇವಾಗ ನೋಡ್ರಿ ಇದಕ್ಕೇ ನಾವು ತೊಳೆದಿರುವಂಥ ನೀರನ್ನು ಹಾಕ್ಕೊಂಡಾಗಿದೆ ರೀ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕೋಬೋದು ರೀ. ಸ್ವಲ್ಪ ನಮ್ಮದು ಇದು ಸ್ವಲ್ಪ ಗ್ರೇವಿ ತಿಕ್ಕಾಗೇ ಇದೆ ರೀ. ಇವಾಗ ನಾವು ನೋಡ್ರಿ ನಮಗೆ ಎಷ್ಟು ಬೇಕು ಸಾಂಬಾರಿಗೆ ಅಷ್ಟನ್ನು ನಾವು ಇದನ್ನು ನೀರನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಸ್ವಲ್ಪನೇ ಈ ಥರ ನೋಡ್ರಿ ಮುಚ್ಚಿ ನಾವು ಸ್ವಲ್ಪ ಕುದಿ ಬರತನ ಬೇಯಿಸೋಣ. ಇವಾಗ ನಮ್ಮದು ನೋಡೋಣ ರೀ, ಸ್ವಲ್ಪನೇ ಇದು ಕುದಿ ಬರ್ತಾ ಇದೆ ನೋಡ್ಬೋದು. ಚೆನ್ನಾಗಿ 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿ ಬರ್ತಾ ಇದೆ ರೀ. ಇವಾಗ ನಮ್ಮದು ಮೀನು ನೋಡ್ರಿ ಇದರೊಳಗೆ ನಾವು ಹಿಟ್ಟು ಮತ್ತು ಉಪ್ಪು ಅರಿಶಿನ ಹಾಕಿದ್ದೆ ನೋಡ್ರಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ನಾವು ತೊಳೆದುಕೊಂಡಿದ್ದೇವೆ ರೀ. ಇವಾಗ ಇನ್ನೊಂದು 2 ನೀರಿನಲ್ಲಿ ಇದನ್ನು ಚೆನ್ನಾಗಿ ಈ ಥರನೇ ಕ್ಲೀನಾಗಿ ವಾಶ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು 2 ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನೋಡ್ಬೋದು ತುಂಬ ಕ್ಲೀನಾಗಿರುತ್ತೆ ರೀ. ಇವಾಗ ನಮ್ಮದಿದು ಚೆನ್ನಾಗಿ 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ರೀ. ಇದರೊಳಗೆ ನಾನು ಫಸ್ಟು ತಲೆಯನ್ನು ಕಟ್ ಮಾಡಿಟ್ಟಿದ್ದೆ ನೋಡಿರಿ. ತಲೆಯನ್ನು ಅಂದರೆ ಸ್ವಲ್ಪ ಬೇಗ ಬೇಯೋದಿಲ್ಲ, ಹಾಗಾಗಿ ಫಸ್ಟಿಗೆ ತಲೆಯನ್ನು ಹಾಕೊಳ್ಳೋಣ. ಅದು ಹಾಕಿ 2 ನಿಮಿಷಕ್ಕೆ ನೋಡಿರಿ ಈ ಥರ ಇದು ಅಂದರೆ ಮೀನು ಪೀಸ್ಗಳನ್ನು ಒಂದೊಂದೇ ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ. ಇವಾಗ ನೋಡ್ಬೋದು ರೀ ನಾನು ಇದನ್ನು ಪೀಸನ್ನು ಹಾಕಿದ್ಮೇಲೆ ಸ್ವಲ್ಪನೇ ನೋಡಿರಿ ಇದು ಸ್ವಲ್ಪನೇ ಬೆಂದಿರ್ತದಲ್ಲ, ಸ್ವಲ್ಪ ಜಸ್ಟ್ ಈ ಥರನೇ ನಾವು ಹಾಕ್ಕೊಂಡ್ರೆ ಸಾಕು. ನೋಡ್ಬೋದು ನಾವು ಹಾಕಿ ಸ್ವಲ್ಪ ಅದು ಕಾಟ್ಲಾ ಮೀನು ಅಂತ ನೋಡ್ರಿ, ತುಂಬ ಬೇಗ ಬೇಯುತ್ತೆ. ಹೊಳೆ ಮೀನು ಕಾಟ್ಲೆ ಮೀನು ಅಂತಾರೆ. ಇದನ್ನು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ನಮಗೆ ರೆಡಿ ಆಗುತ್ತೆ. ಇವಾಗ ನೋಡೋಣ ರೀ ನಮ್ಮದು 4 ನಿಮಿಷ ಆಗಿದೆ. ಸ್ವಲ್ಪನೇ ಇದನ್ನು ನೋಡ್ಬೋದು ರೀ, ಸ್ವಲ್ಪ ಜಸ್ಟ್ ಈ ಥರನೇ ಟರ್ನ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ತುಂಬ ನಾವು ಕಲಿಸ್ಲಕ್ಕೆ ಹೋದರೆ ಹೊಡ್ಕೊಳತ್ರಿ. ಇವಾಗ ನಮ್ಮದು 6 ನಿಮಿಷ ಆಗಿದೆ ರೀ. ನಮಗೆ ಇದು ಮೀನು ಸಾಂಬಾರು ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ನಮ್ಮದು ಮೀನು ಸಾರು ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಆಯಿಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಮ್ಮದು ನೋಡ್ಬೋದು ರೀ, ನಾನು ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಅನ್ನದ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೇನೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.